ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾವು ಒಂದು ವ್ಲಾಗ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇವತ್ತಿನ ವ್ಲಾಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನಾವು ನಿಮಗೆ ಒಬ್ಬ ವ್ಯಕ್ತಿಯನ್ನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ತಾರಾ ಮಂಜುನಾಥ್ ಅನ್ನೋ ಹೆಸರನ್ನ ನೀವು ಕೇಳಿದ್ದೀರಾ. ಸೊ ಈ ಮಂಜುನಾಥ್ ಯಾರು ಅಂತ ಸುಮಾರು ಜನ ಲೈಕ್ ಹಸ್ಬೆಂಡಾ ಆ ಥರ ಎಲ್ಲ ಸಾಕಷ್ಟು ಕ್ವೆಶನ್ ಇದೆ. ಸೊ ಮಂಜುನಾಥ್ ಅಂದ್ರೆ ನನ್ನ ಹಸ್ಬೆಂಡ್ ಅಲ್ಲ, ನನ್ನ ತಂದೆ. ಓಕೆ, ಸೊ ನನ್ನ ತಂದೆನ ಇವತ್ತು ನಾನು ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಅಂಡ್ ಅವರು ಎಷ್ಟು ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡ್ತಾರೆ ಅಂದ್ರೆ ನಾವು ಪಕ್ಕದಲ್ಲಿ ನಿದ್ದೆ ಮಾಡ್ಲಿ, ಹಾಡು ಹೇಳಲಿ, ಏನೇ ಮಾಡಿದ್ರು ಕೂಡ ಅವ್ರ ಡ್ರೈವಿಂಗ್ ಅಲ್ಲಿ ಅವ್ರು ಡಿಸ್ಟರ್ಬ್ ಆಗಲ್ಲ. ಬಿಕಾಸ್ ಅವರು ಇಷ್ಟು ವರ್ಷಗಳ ಕಾಲ ಡ್ರೈವಿಂಗೇ ಮಾಡಿರೋದು ಅಂಡ್ ಅಷ್ಟು ಪರ್ಫೆಕ್ಟ್ ಡ್ರೈವರ್ ಅಂತ ಹೇಳ್ಬೋದು. ಸೊ ಏನಕ್ಕೆ ನಾನು ಇವತ್ತು ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ರೆ ಇವತ್ತೊಂದು ಸ್ಪೆಷಲ್ ಡೇ. ನಾವೇನೋ ಮಾತಾಡ್ತಾ ನಗು ಬರ್ತಾ ಇತ್ತು, ಓಕೆ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಸಿ ಮಾಡ್ತಾ ಇದೀವಿ. ರೀಸನ್ ಏನಂತ ಅಂದ್ರೆ ಇವತ್ತು ನಮ್ಮ ತಂದೆ ತಾಯಿಯ ವೆಡ್ಡಿಂಗ್ ಆನಿವರ್ಸರಿ. ಬಟ್ ಪ್ರತಿ ವರ್ಷ ವೆಡ್ಡಿಂಗ್ ಆನಿವರ್ಸರಿ ಅವರು ಯಾವಾಗ್ಲೂ ಒಟ್ಟಿಗೆ ಇದ್ದು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನನ್ನ ತಂದೆ ನಾನು ಪ್ರೊಫೆಷನಲ್ ಲೈಫ್ನ ಶುರು ಮಾಡಿದಾಗಿಂದ ನನ್ನ ಲೈಫ್ನ ಅಂದ್ರೆ ನಾನು ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೂ ಕೂಡ ಇವಾಗಿಂದ ಅಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಸಹ ಭಾನುವಾರದೊತ್ತು ಕಂಪಲ್ಸರಿ ನನ್ನ ಜೊತೆ ಅವರು ಬರ್ತಾ ಇದ್ರು ವರ್ಕ್ಗೆ. ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇದೆ ಆದ್ರೂ ಸಹ ನನ್ನ ಜೊತೆ ಬಂದಿದ್ದಾರೆ. ಅಂಡ್ 40ನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ, ನನ್ನ ಅಪ್ಪ ಮತ್ತೆ ಅಮ್ಮ. ನಾನು ನಿಜವಾಗ್ಲೂ ನನ್ನ ಪೇರೆಂಟ್ಸ್ ಇಂದ ತುಂಬಾ ಕಲ್ತಿದ್ದೀನಿ, ಸ್ಪೆಷಲಿ ರಿಲೇಶನ್ಶಿಪ್ ವಿಚಾರದಲ್ಲಿ. ನಮ್ಮ ತಾಯಿ ನಮ್ಮ ಅಪ್ಪನ ಅಮ್ಮ ಅಂದ್ರೆ ಅತ್ತೆನ ನೋಡ್ಕೊಳ್ಳೋ ರೀತಿ, ಅವರಲ್ಲಿ ಇದ್ದಂತ ಪೇಷನ್ಸು ಅದನ್ನು ಕಲ್ತಿದ್ದೀನಿ. ಹಾಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಅವ್ರವ್ರಿಗೆ ಪರಸ್ಪರ ಕೊಡ್ತಾ ಇದ್ದಂತಹ ಗೌರವ, ಸ್ವಾತಂತ್ರ್ಯ, ನಂಬಿಕೆ ಇವೆಲ್ಲವೂ ನಾನು ನನ್ನ ಪೇರೆಂಟ್ಸ್ ಇಂದ ಕಲ್ತಿದ್ದೀನಿ. ನಿಜವಾಗ್ಲೂ ಪೇರೆಂಟ್ಸ್ ಯಾವತ್ತೂ ಕೂಡ ಬರೀ ತಾಯಿ ಮಾತ್ರ ಮೊದಲ ಗುರು ಅಂತ ಅಲ್ಲ. ಸೊ ಇಬ್ರು ಗುರುಗಳಾಗ್ತಾರೆ ಅನ್ನೋದಕ್ಕೆ ನನ್ನ ಫ್ಯಾಮಿಲಿ ನಿಜವಾಗ್ಲೂ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತೊಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ಅನ್ನಿಸ್ತು. ಮೇ ಬಿ ಅವ್ರ ಎದುರುಗಡೆ ನಾನು ಇದನ್ನ ಹೇಳಿಲ್ಲ, ಬಟ್ ತುಂಬಾ ಕಡೆ ನಾನು ಹೇಳ್ತಾ ಇರ್ತೀನಿ ಇದನ್ನ. ಸೊ ನನ್ನ ಪೇರೆಂಟ್ಸ್ ಇಂದ ಸಾಕಷ್ಟು ನಾನು ಕಲ್ತಿದ್ದೀನಿ. ಇವತ್ತು ಮಂಜುನಾಥ್ ಅವ್ರನ್ನ ನಾನು ಭೇಟಿ ಮಾಡಿಸ್ತಾ ಇದ್ದೀನಿ. ಸೊ ಅವ್ರ ಪಾಡಿಗೆ ಅವ್ರು ಡ್ರೈವ್ ಮಾಡ್ತಿರ್ತಾರೆ, ನೀವು ಸುಮ್ಮನೆ ಜಸ್ಟ್ ನೋಡ್ಕೊಳ್ಳಿ, ನಾನು ಮಾತಾಡ್ಕೊಳ್ತೀನಿ ಆಯ್ತಾ. ಸೊ ಇವರೇ ಆಕ್ಚುಲಿ ಮಂಜುನಾಥ್, ನನ್ನ ಅಪ್ಪ. ಅದಕ್ಕೆ ತಾರಾ ಮಂಜುನಾಥ್ ಆಗಿರೋದು. ಓಕೆ, ಸೊ ಏನು ನನ್ನ ತಂದೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ, ನೀವು ನಿಮ್ಮ ತಂದೆನ ನೆನ್ಪು ಮಾಡ್ಕೊಳ್ಳಿ. ಅಂಡ್ ತಂದೆ ಅಂದ ತಕ್ಷಣ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಕಂಪ್ಲೀಟ್ ಪರ್ಫೆಕ್ಟ್ ಆಗಿರ್ಬೇಕು. ಅಪ್ಪ ಅಂದ್ರೆ ಸಮಯ, ಟೈಮ್ ಕೊಡ್ಬೇಕು. ನಮ್ಮಪ್ಪ ನಂಗೆ ಟೈಮೇ ಕೊಟ್ಟಿಲ್ಲ, ನಮ್ಮಪ್ಪ ಕೇರ್ ಮಾಡಲ್ಲ, ಅಥವಾ ಅಪ್ಪನ ಬಗ್ಗೆ ಜಾಸ್ತಿ ಫೀಲಿಂಗ್ಸು ಬಹಳಷ್ಟು ಜನಕ್ಕೆ ಕಡಿಮೆ ಇರುತ್ತೆ. ಸ್ವಲ್ಪ ಬುದ್ಧಿ ಬಂದು ಯಾವಾಗ ನಾವು ಕೆಲಸ ಮಾಡಕ್ ಶುರು ಮಾಡ್ತೀವಿ ಅವಾಗ ಅಪ್ಪನ ವ್ಯಾಲ್ಯೂ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಮ್ಗೆ ಅಮ್ಮನ ಕಷ್ಟ ಗೊತ್ತಾಗ್ತಾ ಇರುತ್ತೆ, ಬಟ್ ಅಪ್ಪನ ಕಷ್ಟ ನಮಗೆ ಗೊತ್ತಾಗ್ತಾ ಇರಲ್ಲ. ನಾವು ದುಡಿಬೇಕಾದ್ರೆ ಆಚೆ ಹೋದಾಗ ಏನೆಲ್ಲ ಫೇಸ್ ಮಾಡ್ತೀವಿ, ಅವಮಾನಗಳಾಗ್ಬೋದು, ಕಷ್ಟ ಆಗ್ಬೋದು, ಟಯರ್ಡ್ ಸುಸ್ತಾಗ್ಬೋದು, ಅವೆಲ್ಲವೂ ನಮ್ಗೆ ಅರ್ಥ ಆಗೋದು ನಾವು ದುಡಿಯೋಂಥ ಸಮಯದಲ್ಲೇ. ಸೊ ಹಾಗಾಗಿ ನನ್ನ ತಂದೆಯ ಬಗ್ಗೆ ನನಗೂ ಕೂಡ ನಿಜವಾಗ್ಲೂ ಅರ್ಥ ಆಗಿದ್ದು ನಾನು ಕೆಲಸ ಮಾಡೋ ಸಮಯದಲ್ಲಿ. ನಮಗ್ ಗೊತ್ತಿಲ್ಲದೆ ಬಹಳಷ್ಟು ಹಿಂದೆ ತುಂಬಾ ವರ್ಕ್ ಮಾಡಿರ್ತಾರೆ ನಮ್ಮ ಪೇರೆಂಟ್ಸ್, ಬಟ್ ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ನಮ್ಗೆ ನಮ್ಮ ಕಣ್ ಮುಂದೆ ನಮಗ್ ಬೇಕಾದಂಗ್ ಮಾಡಿದ್ರೆ ಮಾತ್ರನೇ ನಮ್ಮ ಪೇರೆಂಟ್ಸ್ ಪರ್ಫೆಕ್ಟ್ ಅಂತ ಅನ್ಕೊಂಡಿರ್ತೀವಿ. ಹಂಗಲ್ಲ, ಅವ್ರು ಒಳಗಡೆ ನಮ್ಮ ಬಗ್ಗೆ ಯಾವಾಗ್ಲೂ ಒಳ್ಳೇದನ್ನ ಬಯಸ್ತಾ ಇರ್ತಾರೆ. ನಮಗೇನಾದ್ರೂ ಬೆಸ್ಟ್ ಕೊಡ್ಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ. ಅವ್ರ ಕೈಲಿ ನಮಗೇನಾದ್ರೂ ಒಳ್ಳೇದನ್ನ ಕೊಡಕ್ ಆಗ್ತಾ ಇಲ್ಲ, ನಮಗ್ ಬೇಕಾಗಿದ್ದು ನಮ್ಮ ಕನಸುಗಳನ್ನ ಫುಲ್ಫಿಲ್ ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದ್ರೆ ನಮ್ಗಿಂತ ಜಾಸ್ತಿ ಕೊರ್ಗೋದು ಕೂಡ ನಮ್ಮ ಪೇರೆಂಟ್ಸ್. ಆದ್ರೆ ಅದನ್ನ ಅವ್ರು ಎಲ್ಲೂ ಹೇಳ್ಕೊಳಲ್ಲ. ಹಾಗೆ ಕೆಲವೊಂದ್ ಟೈಮ್ ಹೆಂಗಾಗುತ್ತೆ, ಅವ್ರಿಗೆ ಅದನ್ನ ಹೇಳ್ಕೋಬೇಕು ಅಂತಾನು ಅನ್ಸಲ್ಲ, ಒಳಗಡೆನೆ ಅದನ್ನ ಇಟ್ಕೊಂಡಿರ್ತಾರೆ. ಸಾಕಷ್ಟು ಇದೆ ಪೇರೆಂಟ್ಸ್ ಬಗ್ಗೆ ಹೇಳ್ತಾ ಹೋದ್ರೆ. ಅವರ ಫೀಲಿಂಗ್ಸು ನಿಜವಾಗ್ಲೂ ನಾವು ತಂದೆ ತಾಯಿ ಆದಾಗ್ಲೇ ನಮಗೆ ಗೊತ್ತಾಗುತ್ತೆ ತಂದೆ ತಾಯಿ ವ್ಯಾಲ್ಯೂ ಏನು ಅಂತ. ತುಂಬಾ ಜನ ತಂದೆ ತಾಯಿನ ಬ್ಲೇಮ್ ಮಾಡ್ತಾರೆ, ಬಟ್ ಖಂಡಿತ ಇಲ್ಲ. ಅವರು ಏನ್ ಬೆಸ್ಟ್ ಕೊಡಕ್ ಆಗುತ್ತೆ ಅದೆಲ್ಲವೂ ನಮ್ಗೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಜನ್ಮ ಕೊಟ್ಟಿದ್ದಾರೆ. ಸೊ ಅದಕ್ ಮಾತ್ರ ನಾವು ಥ್ಯಾಂಕ್ಸ್ ಹೇಳ್ಬೋದು. ಒಂದು ಖುಷಿ ಏನ್ ಗೊತ್ತಾ, ಯಾವ್ದಾದ್ರು ಪೇರೆಂಟ್ಸ್ ಆಸ್ತಿ ಮಾಡಿಟ್ಟಿದ್ರೆ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು, ಬಟ್ ಸಂಸ್ಕಾರ ಕಲ್ಸಿದ್ರೆ, ನಮ್ಮನ್ನ ಸ್ವತಂತ್ರವನ್ನಾಗಿ ಬೆಳ್ಸೋದು ಪ್ಲಸ್ ನಮ್ಮಲ್ಲಿ ಧೈರ್ಯ ತುಂಬಿದ್ರೆ ಅಷ್ಟು ಸಾಕು. ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ಯಾಕಂದ್ರೆ ನಾವು ನಮ್ಮಲ್ಲಿ ಆ ಧೈರ್ಯ, ಸಂಸ್ಕಾರ, ಜೀವನದ ಬಗ್ಗೆ ಅರ್ಥ ಮಾಡಿಸಿ ನಮ್ಮನ್ನ ಸ್ವಾತಂತ್ರ್ಯ ಕೊಟ್ಟು ಕಳಿಸ್ಬಿಟ್ರೆ, ನಮ್ಮನ್ನ ನಂಬಿ, ನಾವು ಆತರ ಆಸ್ತಿ ಎಷ್ಟಾದ್ರೂ ಮಾಡ್ಬೋದು. ಸೊ ಇದೆಲ್ಲವೂ ನನ್ನ ಪೇರೆಂಟ್ಸ್ ನನಗೆ ಕಲ್ಸಿರೋ ಪಾಠ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಒಂದೊಂದು ಟೈಮ್ ಬೇಜಾರಾಗುತ್ತೆ, ಒಂದೊಂದು ಟೈಮ್ ಆಗ್ತಿತ್ತು. ನಾನು ಅಪ್ಪ ಅಮ್ಮ ಜೊತೆ ಕಿರ್ಚಾಡಿದ್ದೀನಿ, ಕೂಗಾಡಿದ್ದೀನಿ, ಜಗಳ ಮಾಡಿದ್ದೀನಿ, ಎಲ್ಲ ಆಗಿದೆ.
ಬಟ್ ಯಾವಾಗ ಅವರ ವ್ಯಾಲ್ಯೂ ನಾನು ನಿಜವಾಗ್ಲೂ ನೋಡಕ್ ಶುರು ಮಾಡಿದೆ, ಅಲ್ಲಿಂದ ನನಗೆ ಅವ್ರ ಮೇಲೆ ನಿಜವಾದ ರೆಸ್ಪೆಕ್ಟ್ ಸ್ಟಾರ್ಟ್ ಆಯ್ತು ವಿತೌಟ್ ಎಕ್ಸ್ಪೆಕ್ಟೇಷನ್ಸ್. ಸೊ ಹಾಗಾಗಿ ನನ್ನ ತಂದೆ ವೆಡ್ಡಿಂಗ್ ಆನಿವರ್ಸರಿ ದಿನ ನಾವು ಅದೇ ಅನ್ಕೊಳ್ತಾ ಇದ್ವಿ, ಒಂದು ಅವರಿಗೆ ಅಂತ ಒಂದು ಬರ್ತ್ಡೇ ವೆಡ್ಡಿಂಗ್ ಆನಿವರ್ಸರಿ ಅಂತ ಒಂದು ದಿನ ಅಂತ ಇದ್ರೂ ಸಹ ಕೆಲಸ ಅಂತ ಬಂದಾಗ ನನಗೂ ಹೇಳ್ದೆ ಈ ತರ ಇದೆ, ಬಟ್ 17 ವೆಡ್ಡಿಂಗ್ ಆನಿವರ್ಸರಿ ಇದೆ, ಏನ್ ಮಾಡೋದು ಅಂದ್ರೆ ಪರವಾಗಿಲ್ಲ ನಡಿಮಾ ಅಂತ ಹೇಳಿ ಅಪ್ಪ ಬಂದ್ರು. ಅಮ್ಮ ಕೂಡ ಅಪ್ಪ ಪರವಾಗಿಲ್ಲ, ಫಸ್ಟ್ ಕೆಲಸ ಇಂಪಾರ್ಟೆಂಟು, ನೀನ್ ಹೋಗ್ಬಿಟ್ ಬಾ ಅಂತ ಹೇಳಿ ಕಳ್ಸಿದ್ರು. ಸೊ ನಾನು ಅದನ್ನ ಉಳಿಸ್ಕೋಬೇಕಲ್ಲ. ಸೊ ಇವತ್ತ ಟೆನಿಕಾಸ್ಟ್ ರಾತ್ರಿ ಊಟಕ್ಕಾದ್ರೂ ನೀವಿಬ್ರು ಒಟ್ಟಿಗೆ ಕೂರಿಸ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದೀನಿ. ಅಂಡ್ ಅಫ್ಕೋರ್ಸ್ ಹೋಗ್ತೀವಿ. ಅಂಡ್ ಡ್ರೈವ್ ಮಾಡಕ್ಕೆ ನಾನಾಗಿರ್ಬೋದು, ನನ್ನ ತಮ್ಮ ಹಿಂದಗಡೆ ಬಚ್ಚಿಕೊಂಡು ಕೂತಿದ್ದಾನೆ, ಮುಖ ತೋರ್ಸೋ ಇಲ್ಲ ಹಂಗೆ ಸೈಡಲ್ಲಿ ಬಗ್ಗೋ. ಓಕೆ, ಸೊ ಅವನು ನಾನು ಇಬ್ರು ಕೂಡ ನಾವು ಏನೇ ಅಪ್ಪಗೆ ಡ್ರೈವ್ ಮಾಡಕ್ಕೆ ನಾವು ಓಡಿಸ್ತೀವಿ ಅಂದ್ರೂ ಕೂಡ ಕೊಡಲ್ಲ. ಅವರೇ ಡ್ರೈವ್ ಮಾಡ್ತಾರೆ. ತುಂಬಾ ಜನ ಅನ್ಸ್ಬೋದು, ಅಪ್ಪನ ಹತ್ರ ಅಷ್ಟೊತ್ತು ಡ್ರೈವ್ ಮಾಡಿಸ್ತೀರಾ, ಯಾಕೆ ಮಾಡಿಸ್ತೀರಾ ಅಂತ ಕೆಲವು ನನ್ನ ಫ್ರೆಂಡ್ಸ್ ಕೇಳ್ತಾರೆ. ನೀವು ಬಂದು ನೋಡಿ, ಅವ್ರು ಕೊಡೋದು ಇಲ್ಲ, ನಮ್ಗೆ ಏನ್ ಮಾಡಿದ್ರು ಕೊಡಲ್ಲ. ಮನೆಯಿಂದ ಹೊರಡ್ಬೇಕಾದ್ರೆ ಕೊಡ್ತೀನಿ ಅಂತಾರೆ, ಗಾಡಿ ಸಿಕ್ಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಸೊ ನನ್ನ ತಂದೆ ಬಗ್ಗೆ ಈಗ ನಾನು ನಿಮ್ಗೆ ಕೆಲವೊಂದು ಹೇಳ್ತೀನಿ. ಇವತ್ತು ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಥವಾ ಒಂದು ರಂಗಭೂಮಿಯಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಅಪ್ಪನೇ. ಬಿಕಾಸ್ ಅವರಲ್ಲಿರೋ ಟ್ಯಾಲೆಂಟ್, ಅವರಲ್ಲಿರುವಂತಹ ಕಮ್ಯುನಿಕೇಶನ್ ಸ್ಕಿಲ್ ಇವತ್ತು ಮೇ ಬಿ ನನಗೆ ಬಂದಿದೆ, ಅದು ಜೀನ್ಸ್ ಆಯ್ತಾ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ನಾನು ನನ್ನ ಅಪ್ಪಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಗೆಲ್ಲ ನಾನ್ ಕಾಣಿಸ್ತೀನಿ ತಾರಾ ಮಂಜುನಾಥ್ ಅಂತ, ನೀವೆಲ್ಲ ನನ್ನ ಗುರುತಿಸ್ತಾ ಇದ್ದೀರಾ. ಆದ್ರೆ ನನ್ನ ಗುರುತು, ನನ್ನ ಐಡೆಂಟಿಟಿ ಕ್ರಿಯೇಟ್ ಆಗಿದೆ ನನ್ನ ಬ್ಯಾಕ್ ಗ್ರೌಂಡ್, ನನ್ನ ಅಪ್ಪ ಅಮ್ಮ ಇಂದ. ಸೊ ಹಾಗಾಗಿ ಪೇರೆಂಟ್ಸ್ ಯಾವತ್ತು ಫಸ್ಟ್. ಅಂಡ್ ಎಷ್ಟು ಅಂದ್ರೆ ನಾನು ತುಂಬಾ ಅಂದ್ರೆ ತುಂಬಾ ಸಿಕ್ಕಾಬಟ್ಟೆ ತರಲೇ ಇದೆ ಚಿಕ್ಕ ಹುಡುಗಿಲಿ, ಈಗ್ಲೂ ಕೂಡ ಅಪ್ಪ ಅಮ್ಮ ಜೊತೆ ಎಲ್ಲ. ಸೊ ನಾನು ಎಂಥ ಕೆಲಸ ಮಾಡಿದ್ರು ಅದನ್ನ ಸಹಿಸ್ಕೊಳ್ತಾ ಇದ್ರು. ಎಷ್ಟೋ ಸಲ ನಾನು ಸ್ಕೂಲಿಗೆ ಬಿಡಕ್ ಹೋಗ್ಬೇಕಾದ್ರೆ ಕಾರಲ್ಲಿ ಹಿಂದೆಗಡೆ ಬಚ್ಚಿಕೊಂಡ್ಬಿಡ್ತಿದ್ದೆ. ಇಲ್ಲಿಂದ ಆಫೀಸ್ ತನಕ ನಾನು ಹಿಂದ್ಗಡೆ ಬಚ್ಚಿಕೊಂಡು ಹೋಗ್ಬಿಡ್ತಾ ಇದ್ದೆ. ಗೊತ್ತೇ ಆಗ್ತಾ ಇರ್ಲಿಲ್ಲ ನಾನು ಇದೀನಿ ಹಿಂದೆ ಅಂತ. ಆಫೀಸ್ ಹತ್ರ ಹೋದ್ಮೇಲೆ ಇವ್ರು ಹಿಂದೆ ಕೂತಿದ್ದಾರೆ, ಸ್ಕೂಲಿಗೆ ಬಿಟ್ಟು ಬಂದಿಲ್ಲ ಅಂತ ಹೇಳಿ ಅಮ್ಮಂಗ್ ಫೋನ್ ಮಾಡಿ, ಅವಾಗ ಫೋನು ಇದು ಏನು ಆಫೀಸಲ್ಲಿ ಇರ್ತಿತ್ತು, ಲೈಕ್ ಮೊಬೈಲ್ ಇರ್ಲಿಲ್ಲ, ಕಾಲ್ ಮಾಡಿ ಎಲ್ಲ ಹೇಳಿ ಮತ್ತೆ ಕಳಿಸ್ತಾ ಇದ್ರು. ಆತರ ತುಂಬಾ ಮಾಡಿ ನಾನ್ ಮಾಡೋ ತಪ್ಪಿಗೆ ನಮ್ಮಪ್ಪ ತುಂಬಾ ಬೈಸ್ಕೊಂಡಿದ್ದಾರೆ ನಮ್ಮ ಅಮ್ಮನ ಹತ್ರ. ಅವಳು ಮಾಡ್ತಾಳೆ ಚಿಕ್ಕ ಹುಡುಗಿ, ನೀವ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ತುಂಬಾ ಮಾಡಿದೀನಿ. ಹಂಗಂತ ನಮ್ಮಪ್ಪ ಏನ್ ಸೈಲೆಂಟ್ ಅಂತಲ್ಲ, ನಮ್ಮ ಅಪ್ಪನಿಂದ ಕೂಡ ನಾನು ತುಂಬಾ ಸಹಿಸ್ಕೊಂಡಿದೀನಿ ಎಷ್ಟೋ ಕಡೆ. ಸೊ ಬಿಕಾಸ್ ತುಂಬಾ ಜನಕ್ಕೆ ನಮ್ಮ ತಂದೆನ ಹತ್ತದಿಂದ ನೋಡಿರೋರಿಗೆ ಗೊತ್ತಿರುತ್ತೆ. ನಮ್ಮಪ್ಪ ಕೂಡ ತುಂಬಾ ತಮಾಷೆ ಮಾಡ್ತಾರೆ. ಜೊತೆಗೆ ಕೇರ್ಫುಲ್ ಆಗಿರ್ಬೇಕು. ಎಲ್ಲಾದ್ರೂ ಹೋದಾಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾವ್ ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ ಅನ್ಕೊಳ್ಳಿ. ಬಟ್ಟೆ ಅಂಗಡಿಗೆ ಹೋದಾಗ ನಾವೆಲ್ಲ ಬಟ್ಟೆ ಓಕೆ ಇದನ್ನ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಸೋಣ ಅಂತ ಮಾತಾಡ್ತಾ ಇರ್ತೀವಿ. ನಮ್ ತಂದೆ ಎಲ್ಲಿರ್ತಾರೋ ಬಂದ್ಬಿಟ್ಟು ಬಿಡು, ಅವ್ರು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ತಾ ಇದಾರಲ್ಲ, ತಗೊಳ್ಳೋಣ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತಗೊಳ್ಳೋಣ ಅಂತಾರೆ. ಅದಕ್ಕೆ ನಾನು ನಮ್ಮಮ್ಮ ಎಲ್ಲ ಮಾತಾಡ್ತಿರ್ತೀವಿ, ಇವ್ರು ನಮ್ ಜೊತೆ ಬಂದಿದಾರ ಅವ್ರ ಕಡೆನಾ ಅಥವಾ ಏನಾದ್ರು ಕಮಿಷನ್ ಇಸ್ಕೊಂತಾರ ಅವ್ರ ಹತ್ರ ಅಂತ. ಈ ತರ ತುಂಬಾ ಕೆಲಸ ಮಾಡಿದಾರೆ. ಅಲ್ಲೆಲ್ಲ ಮಾಡ್ಬಿಡ್ತಾರೆ, ಆಚೆ ಬಂದ್ಬಿಟ್ಟು ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ತರ ತುಂಬಾ ನಾವು ಕೂಡ ಎಲ್ಲಾದ್ರೂ ಕರ್ಕೊಂಡು ಹೋದಾಗ ನೋಡಿ ಮಾತಾಡ್ಬೇಡಿ, ಇಷ್ಟೇ ಮಾತಾಡ್ಬೇಕು ಅಂತ ಹೇಳ್ಕೊಂಡ್ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಅಲ್ಲಿ ಹೋದ್ಮೇಲೆ ನಮ್ ಕೈಯಲ್ಲಿ ಇರಲ್ಲ ಕಂಟ್ರೋಲ್. ಸೊ ಇದೆಲ್ಲವೂ ನಡೀತಾ ಇರತ್ತೆ. ಓಕೆ, ಅಷ್ಟು ಆಗುತ್ತೆ ಅಂದ್ರೆ ಅಷ್ಟು ತಮಾಷೆಯಾಗಿ. ಅಂಡ್ ನಾವು ಎಷ್ಟು ದೂರ ಜರ್ನಿ ಮಾಡ್ತೀವಿ, ಎಲ್ಲೆಲ್ಲೆಲ್ಲ ಹೋಗ್ತೀವಿ, ಹೈದ್ರಾಬಾದ್ ಅಂತ ಕಡೆ ಎಲ್ಲ ಎಲ್ಲಿ ಹೋದ್ರು ಕೂಡ ಅಷ್ಟೇ ತಮಾಷೆಗೆ ಹೋಗಿ ತಮಾಷೆಗೆ ರಿಟರ್ನ್ ಬರ್ತೀವಿ. ಅಂಡ್ ಅಫ್ಕೋರ್ಸ್ ನಾವು ಏನ್ ಕೇರ್ ಮಾಡ್ಬೇಕು ಅಪ್ಪಂಗೆ ಅದನ್ನ ಕೇರ್ ಮಾಡ್ತೀವಿ. ಬಟ್ ಸ್ಟಿಲ್ ಅಪ್ಪ ಇದ್ದಾರೆ ಅನ್ನೋ ಧೈರ್ಯ ಏನಿದೆ. ನಾನು ಒಂದು ರೀಲ್ಸ್ ಕೂಡ ಮಾಡಿದ್ದೆ, ನೀವು ಅಂದ್ರೆ ಅಪ್ಪ ನನ್ ಬೆನ್ನ ಹಿಂದೆ ಇದ್ದಾರೆ ಅನ್ನೋದೇ ನಂಗೆ ಧೈರ್ಯ ಅಂತ. ಪ್ರತಿಯೊಬ್ಬ ಸ್ಪೆಷಲಿ ಹೆಣ್ಮಕ್ಳಿಗೆ ಅವ್ರ ತಂದೆ ಯಾವತ್ತೂ ಕೂಡ ಪವರ್, ಓಕೆ, ಅಂಡ್ ಕಾನ್ಫಿಡೆನ್ಸ್, ಅದು ನನ್ನ ತಂದೆ ನನಗೆ ಕೊಟ್ಟಿದ್ದಾರೆ. ಒಂದಿನ ನಾನು ಅಮ್ಮನ ಸಪ್ರೇಟ್ ಆಗಿ ಪರಿಚಯ ಮಾಡಿಸ್ಬೇಕಾದ್ರೆ ಅಮ್ಮನ ಕ್ವಾಲಿಟೀಸ್ನ ನಾನು ಹೇಳ್ತೀನಿ. ಸೊ ಎಲ್ರೂ ಕೂಡ ಏನ್ ತಾರಾ ಮಂಜುನಾಥ್ ಅಂತ ನೋಡ್ತಿದ್ವಿ, ಆ ಮಂಜುನಾಥ್ ಇವರೇ ಅಂತ ಪರಿಚಯ ಮಾಡ್ಸಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಅವ್ರು ಮಾಡಿರೋ ತ್ಯಾಗಕ್ಕೆ, ಅಂದ್ರೆ ಅವರ ವೆಡ್ಡಿಂಗ್ ಆನಿವರ್ಸರಿ ಬಿಟ್ಟು ಇವತ್ತು ನನ್ನ ಜೊತೆ ಕೆಲಸದಲ್ಲಿ ಇರೋದಕ್ಕೆ ನಾನು ಅವರಿಗೆ
ಸ್ಪೆಷಲ್ ಇದು ನಿಮ್ಮ ಬಗ್ಗೆ ಅಂತ ಹೇಳಿ ಈ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬಾ 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 ಕಾಲ್ ಎಳಿತೀನಿ, ಅವರು ಅದನ್ನ ಮಾಡ್ತಾರೆ, ಇಬ್ರು ಚೆನ್ನಾಗಿ ಲೈಕ್ ಫ್ರೆಂಡ್ಸ್ ತರ ನಾವಿದ್ದೀವಿ. ಇನ್ನೊಂದು ವಿಷಯ ಹೇಳ್ತೀನಿ, ನಂಗೆ ಯಾವ್ದಾದ್ರು ಕಾಲೇಜ್ ಟೈಮಲ್ಲಿ ಯಾವ್ದಾದ್ರು ಹುಡುಗರು ಗೊತ್ತಲ್ಲ, ಕಾಲೇಜ್ ಟೈಮ್ಗಳಲ್ಲಿ ಯಾರಾದ್ರೂ ಲೈನ್ ಹೊಡಿಯೋದು ಅಥವಾ ಹಂಗೇನಾದ್ರು ಮಾಡಿದಾಗ ವಿಸಿಲ್ ಹೊಡಿಯೋದೆಲ್ಲ ಮಾಡಿದಾಗ ನಮ್ಮ ಅಪ್ಪ ಹತ್ರ ಬಂದು ಹೇಳ್ತಾ ಇದ್ದೆ, ಅಪ್ಪ ಹುಡುಗರು ನಂಗೆ ವಿಸಿಲ್ ಹೊಡಿತಾರೆ ಅಂತ. ಅಯ್ಯೋ ಅದಕ್ಕೆ ಯಾಕೆ ಮಗ್ಳೆ ಹಂಗ್ ಮಾಡ್ತೀಯಾ, ಹೇಳ್ಕೊಡ್ತೀನಿ ಬಾ ನಿನ್ಗೂನು ಅಂತ ಹೇಳಿ ನನಗ್ ವಿಸಿಲ್ ಹೊಡಿಯೋದು ಹೇಳ್ಕೊಡ್ರು. ಇವತ್ತು ನಂಗೆ ವಿಸಿಲ್ ಹೊಡಿಯಕ್ ಬರುತ್ತೆ. ಹೇಳ್ಕೊಟ್ಟಿದ್ ಗುರು ಯಾರು ಅಂದ್ರೆ ನಮ್ಮ ಅಪ್ಪ. ಹೇಳ್ಕೊಟ್ಬಿಟ್ಟು ನಿನಗ ಆ ಹುಡುಗರು ವಿಸಿಲ್ ಹೊಡೆದಾಗ ನೀನೊಂದ್ ವಿಸಿಲ್ ಹೊಡ್ಬಿಟ್ ಬಾ ಅಂತ ಹೇಳಿದ್ರು. ನಾನು ಭಯ ಇಲ್ಲ ಹೋಗು ನೀನ್ ಮಾಡ್ಬಾ ಅಂತ. ಒಂದ್ಸಲ ಹುಡುಗರು ಆತರ ವಿಸಿಲ್ ಹೊಡೆದಾಗ ನಾನು ಅವ್ರಿಗೆ ವಾಪಸ್ ವಿಸಿಲ್ ಹೊಡ್ಬಿಟ್ಟು ಬಂದಿದ್ದೆ. ಸೊ ಅಂದ್ರೆ ಲೈಕ್ ನನ್ನೊಳಗಡೆ ಒಂದು ಕಾನ್ಫಿಡೆನ್ಸ್ ಜೊತೆಗೆ ರಾತ್ರಿ ಹೊತ್ತು ಸಹ ಬೇಕು ಅಂತ ನಮ್ ತಂದೆ ಹೆಣ್ಮಕ್ಳಿಗೆ ಲೈಕ್ ಅವ್ರ ಜೊತೆ ಹೋಗ್ಬೇಕು, ಇವ್ರ ಜೊತೆ ಹೋಗ್ಬೇಕು ಹಂಗ ಅಂತಿರ್ಲಿಲ್ಲ. ಹೋಗಿ ನೀನ್ ಹೋಗು, ನೀನ್ ಒಬ್ಳೆ ಹೋಗ್ಬೇಕು, ನೀನ್ ಒಬ್ಳೆ ಫೇಸ್ ಮಾಡ್ಬೇಕು ಅಂತ ಸಾಕಷ್ಟು ಕಡೆ ಕಳ್ಸಿದ್ದು ಉಂಟು. ಮೇ ಬಿ ಅದೆಲ್ಲದರ ಒಂದು ಪ್ರಯತ್ನ ಇವತ್ತು ನಮ್ಮ ಲೈಫಲ್ಲಿ ಇದೆಲ್ಲವೂ ಮಾಡಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ತುಂಬಾ ಅಂದ್ರೆ ತುಂಬಾ ಕಲ್ತಿದ್ದೀನಿ ನನ್ನ ಪೇರೆಂಟ್ಸ್ ಇಂದ. ಸೊ ಇವತ್ತು ನನ್ನ ತಂದೆನ ನಿಮ್ಗೆ ಪರಿಚಯ ಮಾಡಿಸಿದ್ದು ನನಗೆ ಖುಷಿ. ಒಂದಿನ ಅವ್ರ ಹತ್ರ ಸಪ್ರೇಟ್ ಆಗಿ ಬೇಕಾದ್ರೆ ಮಾತಾಡ್ಸೋಣ. ನಾನೆಷ್ಟು ಗುಡ್ ಗರ್ಲ್ ಆಗಿದ್ದೆ, ಸ್ಕೂಲಲ್ಲೆಲ್ಲ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ಆಮೇಲೆ ಎಷ್ಟು ಒಳ್ಳೆ ಹೆಸರು ತಗೊಳ್ತಾ ಇದ್ದೆ, ಸ್ಟಡೀಸಲ್ಲಿ ಎಷ್ಟು ರ್ಯಾಂಕ್ ಸ್ಟೂಡೆಂಟು, ಎಷ್ಟು ಸೈಲೆಂಟ್ ಆಗಿರ್ತಾ ಇದ್ದೆ ಅಂತವೆಲ್ಲ ನಮ್ಮಪ್ಪ ಹೇಳ್ತಾರೆ. ಅಂದ್ರೆ ನೀವು ಹಂಗೆ ಅನ್ಕೊಂಬೇಡಿ, ನಮ್ಮಪ್ಪ ಅಮ್ಮ ಯಾವತ್ತು ನನ್ನ ಬಗ್ಗೆ ಇವಾಗ ಏನಿದೆ ಅದನ್ನ ಹೇಳ್ತಾರೆ. ನನ್ನ ಹಳೆ ಸ್ಟೋರಿ ಕೇಳಿದ್ರೆ ಯಾವುದು ಒಳ್ಳೇದಿಲ್ಲ. ಸೊ ಎಲ್ಲ ಬರೀ ಅಯ್ಯೋ ಅವಳದು ಬರೀ ಕಂಪ್ಲೇಂಟು, ಅವಳ ಪೇರೆಂಟ್ಸ್ ಮೀಟಿಂಗ್ ನಾವು ಹೋಗ್ತಾ ಇರ್ಲಿಲ್ಲ, ಬರೀ ಇಂಥವೇ ಹೇಳ್ತಾರೆ. ಬಟ್ ಇವತ್ತು ಅಷ್ಟೆಲ್ಲ ನಾನಿದ್ರು ನಾನು ಓದ್ತಾ ಇರ್ಲಿಲ್ಲ, ದಿನಾ ಕಂಪ್ಲೇಂಟ್ಸು, ಸ್ಕೂಲಿಂದ ಆಟ ಆಡೋ ಕಡೆ ಕಂಪ್ಲೇಂಟ್ಸು, ಎಲ್ಲಾ ಕಡೆಯಿಂದ ನನ್ನ ಬಗ್ಗೆ ಕಂಪ್ಲೇಂಟ್ಸ್ ಬಂದ್ರು ಕೂಡ ನನ್ನನ್ನ ನಂಬಿ ನನ್ನನ್ನ ನಾನಾಗಿರಕ್ಕೆ ಬಿಟ್ಟು ಇವತ್ತು ನಾನೇನಾದ್ರೂ ಲೈಫಲ್ಲಿ ಏನೋ ಒಂಚೂರು ಮಾಡ್ತಾ ಇದ್ದೀನಿ ಅಂತ ಅಂದ್ರೂ ಕೂಡ ಅದಕ್ಕೆ ಫುಲ್ ಕ್ರೆಡಿಟ್ಸ್ ನನ್ನ ಪೇರೆಂಟ್ಸ್ಗೆ ಹೋಗುತ್ತೆ. ಸೊ ತಾರಾ, ಮಂಜುನಾಥ್ ಇವರು ಇಲ್ಲಿ ಅಂತ ಹೇಳ್ತಾ, ನಿಮ್ಮ ಪೇರೆಂಟ್ಸ್ ನಿಮ್ಗೆ ನೆನಪಾದ್ರ, ನಿಮ್ಮ ತಂದೆ ನಿಮ್ಗೆ ನೆನಪಾದ್ರ, ಯಾರಾದ್ರೂ ನಿಮ್ಮ ತಂದೆ ಜೊತೆ ಮಾತಾಡಿ ತುಂಬಾ ದಿನ ಆಗಿದೆ ಅಂತ ಅಂದ್ರೆ ಮಾತಾಡಿ. ಈ ತರ ನಮ್ಮ ಅಪ್ಪನ ಜೊತೆ ನಾನು ಲಾಂಗ್ ಡ್ರೈವ್ ಹೋಗ್ತೀನಲ್ಲ, ಹಂಗ್ ನೀವೆಲ್ಲ ಹೋಗಿ ನಿಮ್ಮ ತಂದೆ ಜೊತೆ, ಅಪ್ಪ ಜೊತೆ ಓಡಾಡಿ, ಅಪ್ಪ ಜೊತೆ ಮಾತಾಡಿ, ಅಪ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಪ್ಪನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಚಿಕ್ಕ ಹುಡುಗರಲ್ಲಿ ಅವ್ರು ನಮಗೆ ಏನ್ ಕೇರ್ ಕೊಟ್ಟಿರ್ತಾರೆ ಅಥವಾ ಕೊಡಕ್ಕಾಗಿಲ್ಲ, ಪರವಾಗಿಲ್ಲ, ಅದಕ್ಕಿಂತ ಹೆಚ್ಚಿನ ಕೇರು ನಾವೇ ಕೇರ್ನ ಕೊಟ್ಟು ಇವಾಗ ನಾವು ಅವ್ರಿಗೆ ಪೇರೆಂಟ್ಸ್ ಆಗ್ಬೇಕು. ಸೊ ಯಾರ್ಯಾರಿಗೆಲ್ಲ ನಿಮ್ಮ ಪೇರೆಂಟ್ಸ್ ನೆನಪಾಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ, ನಿಮ್ಮ ಅಪ್ಪಗೆ ಒಂದು ಐ ಲವ್ ಯು ಅಪ್ಪ ಅಂತ ಹೇಳಿ ಅಪ್ಪ ಬಗ್ಗೆ ಮಾತಾಡಿ, ಅಪ್ಪ ಜೊತೆ ಓಡಾಡಿ. ಸೊ ನಿಮ್ಮೆಲ್ಲ ಪೇರೆಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಪಪ್ಪ, ಲೈಫಲ್ಲಿ ತುಂಬಾ ತುಂಬಾ ಬೆಸ್ಟ್ ಆಫ್ ದ ಬೆಸ್ಟ್ ನನಗೆ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳಪ್ಪ ನೀನು. ಥ್ಯಾಂಕ್ ಯು. ಥ್ಯಾಂಕ್ ಯು.